ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳ ಜೋಡಿ ಕೊಲೆ ಆಗಿರೋದ್ರ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ಭೀಕರ ಕೊಲೆ ಆಗಿರೋದು ಅಮೃತಹಳ್ಳಿಯಲ್ಲಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾದ್ರೆ ಕೊಲೆಗೆ ಕಾರಣ ಏನು? ಕೊಲೆ ಮಾಡಿದಂತಹ ವ್ಯಕ್ತಿಯ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಬ್ಬರು ಹೆಣ್ಣು ಮಕ್ಕಳನ್ನ ಮಲ ತಂದೆನೆ ಕೊಚ್ಚಿ ಕೊಂದಿದ್ದಾರೆ ಅನ್ನೋ ಶಾಕಿಂಗ್ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ತಾಯಿಯ ಮುಂದೆಯೇ ಭೀಕರವಾಗಿ ಪಾಪಿ ಪತಿ ಅಂದ್ರೆ ಹೆಂಡತಿಯ ಗಂಡ ಕೊಂದಿರೋದು ಮಲತಂದೆ. ಅಮೃತಹಳ್ಳಿಯ ದಾಸರಹಳ್ಳಿಯಲ್ಲಿ ಘಟನೆ ಆಗಿರೋದು. ಹೆಣ್ಣು ಮಕ್ಕಳನ್ನ ಕೊಂದಂತಹ ಪಾಪಿ ಸುಮಿತ್ ಘಟನೆಯ ನಂತರ ಎಸ್ಕೇಪ್ ಆಗಿದ್ದಾನೆ. ಸ್ಥಳಕ್ಕೆ ಅಮೃತಹಳ್ಳಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಭೀಕರ ಜೋಡಿ ಕೊಲೆಗೆ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಕೊಲೆಯಾದಂತಹ ನತದೃಷ್ಟ ಹೆಣ್ಣು ಮಕ್ಕಳ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ ನೋಡಿ. ಪಾಪ ಈ ಮುದ್ದಾದ ಮಕ್ಕಳ ಫೋಟೋ ಗಮನಿಸ್ತಾ ಇದ್ರೆ ಯಾವ ತಂದೆಗೆ ಈ ರೀತಿಯಾದಂತಹ ಕೃತ್ಯ ಮಾಡೋದಕ್ಕೆ ಮನಸ್ಸು ಬರುತ್ತೆ? ಮಲತಂದೆಗೆ ಅದು ಎಷ್ಟೇ ಕೋಪ, ಎಷ್ಟೇ ಸಿಟ್ಟಿರ್ಬೋದು, ಅಥವಾ ಸಾಕೋದಕ್ಕೆ ಯೋಗ್ಯತೆ ಎರಡೂ ಇಲ್ಲ ಅಂದಿದ್ರೆ ಬೇರೆ ಬೇರೆ ಆಪ್ಷನ್ಸ್ ಇತ್ತು. ಇಂಥ ಎಕ್ಸ್ಟ್ರೀಮ್ ಹೆಜ್ಜೆನ ಯಾಕೆ ಇಟ್ರು ಅನ್ನೋದೇ ಪ್ರಶ್ನೆ. ಸಾರ್ವಜನಿಕರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಇನ್ನು ಅಬ್ಸ್ಕಾಂಡ್ ಆಗಿರುವಂತಹ ಸುಮಿತ್ಗಾಗಿ ಪೊಲೀಸರು ಬಲೆಯನ್ನ ಬೀಸಿರೋದ್ರ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ದಾಸರಹಳ್ಳಿಯಲ್ಲಿ ನಡೆದಿರುವಂತಹ ಜೋಡಿ ಕೊಲೆಗೆ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಆರೋಪಿ ಸುಮಿತ್ನ ಸಂಬಂಧಪಟ್ಟಂತೆ ಕೂಡ ಫೋಟೋವನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಎಲ್ಲಾದ್ರೂ ಈತ ಗಮನಕ್ಕೆ ಬಂದ್ರೆ ಸಾರ್ವಜನಿಕರಿಗೆ ದಯವಿಟ್ಟು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡಿ. ಮಧ್ಯಾಹ್ನ ಒಂದು 3:30 ಟೈಮಲ್ಲಿ 2 ಹೆಣ್ಮಕ್ಳ ಮರ್ಡರ್ ಆಗಿರುತ್ತೆ. ಹೆಣ್ಮಕ್ಳು ಇಬ್ರು ಕೂಡ ಮೈನರ್ಸ್ ಇರ್ತಾರೆ. ಒಬ್ಬರಿಗೆ 14 ವರ್ಷ, ಒಬ್ಬರಿಗೆ 16 ವರ್ಷ. ತಾಯಿ ಅನಿತಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಗಿದೆ. ತನಿಖೆ ನಡೀತಾ ಇದೆ. ಆನಂತರ ತಿಳಿಸ್ತೀನಿ ತನಿಖೆ ಆದ ಮೇಲ್ನೋಟಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ. ಕುತ್ತಿಗೆ ಭಾಗಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ 2 ಹೆಣ್ಮಕ್ಳನ್ನು ಕೂಡ. ತಂದೆ ತಾಯಿ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ತಂದೆ ಹೀಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ರು. 2 ವರ್ಷದಿಂದ ಇದ್ರು. ಮೂಲತಃ UP ಮೂಲದವರು. ಈಗ ಸಸ್ಪೆಕ್ಟ್ಸನ್ನು ನಾವು ತನಿಖೆ ಒಳಪಡಿಸಿದ ನಂತರ ಹೆಚ್ಚಿನ ವಿಚಾರಣೆ ನಂತರ ಕಂಡು ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಮಲತಂದೆ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ನಡೆದಿರುವಂಥದ್ದು. ನಾನೀಗ ಮನೆ ಮುಂಭಾಗದಲ್ಲೂ ಕೂಡ ಇದ್ದೀನಿ. ಇವತ್ತು ಸುಮಾರು 3:30 ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. 3:30 ಸುಮಾರಿಗೆ ಮಲತಂದೆ ಸುಮಿತ್ ಅಂತೇಳಿ ಅವರು ಇಲ್ಲಿ ಈ ಮನೆ ಏನು ಬಿಲ್ಡಿಂಗ್ ಕಾಣ್ತಾ ಇದೆ 2ನೇ ಫ್ಲೋರ್ನಲ್ಲಿ ವಾಸವಾಗಿರ್ತಾರೆ. ಮೂಲತಃ ಉತ್ತರ ಪ್ರದೇಶ ಮೂಲದ ಅನಿತಾ ಮತ್ತು ಸುಮಿತ್ ಇಲ್ಲಿ ಕೆಲವು ವರ್ಷಗಳಿಂದ ವಾಸವಾಗಿದ್ರು. ಅವರ ಇಬ್ಬರು ಮಕ್ಕಳು ಕೂಡ ಇಲ್ಲೇ ವಾಸವಾಗಿದ್ರು. ಇವತ್ತು ಮಧ್ಯಾಹ್ನ 3:30 ಸುಮಾರಿಗೆ ಅವರ ತಾಯಿ ಅನಿತಾ ಏನಿದ್ರು ಅವರು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾರೆ. ಹಂಗಾಗಿ ಕೆಲಸಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಮಲತಂದೆ ಏನು ಸುಮಿತ್ ಇದ್ದಾರೆ ಆತ ಇಬ್ಬರು ಮಕ್ಕಳನ್ನು ಕೂಡ ಮನಸೋ ಇಚ್ಛೆ ಮಚ್ಚಿಯಿಂದ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಇಬ್ಬರು ಮಕ್ಕಳು ಕೂಡ ದಾರುಣವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ಘಟನೆ. ಅನಂತರದಲ್ಲಿ ಅಕ್ಕಪಕ್ಕ ಮನೆಯವರಿಗೆ ವಿಚಾರ ಗೊತ್ತಾಗುತ್ತೆ. ಅವರು ಈಗ ಪೊಲೀಸರಿಗೆ ಮಾಹಿತಿ ನೀಡಿರುವಂಥದ್ದು. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿಕೊಂಡು ಇವಾಗ ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂಥದ್ದು. ಸುಮಿತ್ 3:30 ಸುಮಾರಿಗೆ ಇಲ್ಲಿಂದ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಮತ್ತು ಅವ್ರ ತಾಯಿ ಏನು ಸಂಜೆ ಸುಮಾರಿಗೆ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಬಂದಂಥ ವೇಳೆಯಲ್ಲಿ ಇಬ್ಬರು ಕೂಡ ಮಕ್ಕಳು ಕೊಲೆ ಆಗಿರುವಂಥದ್ದು. ಅಂದರೆ 14 ವರ್ಷದ ಒಂದು ಮಗು ಮತ್ತು 16 ವರ್ಷದ ಇಬ್ಬರು ಕೂಡ ಹೆಣ್ಣು ಮಕ್ಕಳು ಇರ್ತಾರೆ. ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ಇವಾಗ ಎಸ್ಕೇಪ್ ಆಗಿರುವಂಥದ್ದು. ಬಟ್ ಪೊಲೀಸರು ಕೂಡ ಈಗ ತನಿಖೆ ಮಾಡ್ತಾ ಇರುವಂಥದ್ದು. ಯಾವ ಕಾರಣಕ್ಕಾಗಿ ಈ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು. ಇನ್ನು ಈಗಷ್ಟೇ ಇಬ್ಬರು ಮಕ್ಕಳ ಮೃತದೇಹನ ಈಗ ಅಂಬೇಡ್ಕರ್ ಕಾಲೇಜಿನ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಿರುವಂಥದ್ದು. ಆದರೆ ಈ ಸದ್ಯದಲ್ಲಿ ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಟೀಮ್ಗಳು ಕೂಡ ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇವತ್ತು ಮಧ್ಯಾಹ್ನದಲ್ಲಿ ಯಾವ ವಿಚಾರಕ್ಕಾಗಿ ಗಲಾಟೆ ಆಯಿತು ಮತ್ತು ಹೇಗೆ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಬರಬೇಕಾಗಿದೆ. ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇರೋದ್ರಿಂದ ಆರೋಪಿ ಸಿಕ್ಕ ನಂತರವೇ ಅಧಿಕೃತವಾಗಿ ಎಲ್ಲದಕ್ಕೂ ಕೂಡ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ಪರಮೇಶ್ ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು.